ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈಗ ಗೊತ್ತಾಯ್ತಾ ಚಿನ್ನದ ಅರಮನೆಯಲ್ಲಿ ಬದುಕೋರ್ಗೂ ಬಣ್ಣ ಹೋಗಿರೋ ಬಾಡಿಗೆ ಮನೇಲಿ ಬದುಕೋರ್ಗೂ ವ್ಯತ್ಯಾಸ ಏನು ಅಂತ. ಮಾಮ್ ಸರಿಯಾಗಿ ಬುದ್ಧಿ ಕಲಿಸ್ತೇನೆ ಮಾಮ್. ಸಾಕಿರೋ ನಾಯಿನ ಸಿಂಹಾಸನದ ಮೇಲೆ ಕೂರಿಸೋ ಬುದ್ಧಿ ನಮ್ಮ ಮಾವಂಗೆ. ಅವನಿಗೆ ಬುದ್ಧಿ ಬರೋವರೆಗೂ ಇವನು ಸರಿ ಹೋಗಲ್ಲ. ಆದರೆ ಮಾಮ್ ನೀನು ಇವಾಗ ಕಲಿಸಿದ್ಯಲ್ಲ ಪಾಠನ, ಅದನ್ನು ಅವನು ಅಷ್ಟು ಈಸಿಯಾಗಿ ಮರೆಯೋದಕ್ಕೆ ಚಾನ್ಸೇ ಇಲ್ಲ. ಶ್ರಾವಣಿ ಮಾಮ್, ಮಾವ ಶ್ರಾವಣಿ ಅಂತ ಕೂಗ್ದಂಗೆ ಆಗ್ಲಿಲ್ವಾ? ಚಾನ್ಸೇ ಇಲ್ಲ. ವೀರು ಶ್ರಾವಣಿ ಅಂತ ಕರೆಯೋದ ಸಾಧ್ಯನೇ ಇಲ್ಲ. ಶ್ರಾವಣಿ 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 ಯಜಮಾನರೇ ಬಂದು ನಿಮ್ಮನ್ನು ಕರೀತಾರೆ, ನೋಡ್ತಾ ಇರಿ. ಶ್ರಾವಣಿ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ತಾಳ್ಮೆ ಕಳ್ಕೊಬೇಡಿ, ನಮ್ ಕಾಯಣ ಅವ್ರಾಗ ಬಂದು ನಿಮ್ಮ ಹತ್ರ ಮಾತಾಡೋವರೆಗೂ ಕಾಯಣ. ಸುಬ್ಬು, ನಿನ್ ಮಾತೆಲ್ಲ ನಿಜ ಆಗ್ತಿದೆ. ಸಾಲಿಗ್ರಾಮಕ್ಕೆ ಯಾಕೆ ಬರಲ್ಲ ಅಂದೆ? ಯಜಮಾನ್ರು ನಿಮ್ಗೆ ಮುಖ ಕೊಟ್ಟು ಮಾತಾಡಲ್ಲ. ಮೊದಲು ನೀವು ಅದನ್ನ ಸರಿ ಮಾಡ್ಕೊಳ್ಳಿ. ಅಯ್ಯಯ್ಯೋ, ಸುಬ್ಬು ಹೇಳ್ದಾಗ ಹೇಳೋ ಬೇಡವೋ, ಏನ್ ಮಾಡ್ಲಿ? ಸುರೇಂದ್ರ, ಅವಳನ್ನೇ ಕೇಳ್ತಾ ಇರೋದು ಯಾಕೆ ಅಂತ. ದೇವ್ರ ದರ್ಶನನೇ ಆಗಲ್ಲ ಅಂದ್ಮೇಲೆ ನಾನ್ ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಕು ಚಿಕ್ಕಪ್ಪ? ನಾನು ಆರಾಧಿಸೋ ದೇವರಿಗೆ ನನ್ನ ಮುಖ ನೋಡೋಕೆ ಇಷ್ಟ ಇಲ್ಲ ಅಂದ್ಮೇಲೆ ನಾನು ಅವ್ರ ಜೊತೆ ಹೇಗೆ ಹೋಗ್ಲಿ? ಅಂದ್ರೆ ಊರಲ್ಲಿ ಅಷ್ಟು ದೊಡ್ಡ ಉತ್ಸವ ನಡೀತಿದೆ, ಪೂಜೆ ನಡೀತಿದೆ. ಹೊರಗಡೆ ಹೋಗುವಾಗ ಅಪ್ಪಿ ತಪ್ಪಿ ಕೂಡ ನನ್ನ ಮುಖ ನೋಡಲ್ಲ. ಹಾಗಿರೋವಾಗ ನನ್ನಂತ ನತ ದೃಷ್ಟಿ ಅಂಥ ಶುಭ ಕಾರ್ಯಕ್ಕೆ ಬರೋದು ತಪ್ಪಲ್ವಾ? ಇಲ್ಲ ಇಲ್ಲ, ನನ್ನಿಂದ ಯಾರಿಗೂ ತೊಂದರೆ ಆಗ್ಬಾರ್ದು, ಆ ಪೂಜೆಗೂ ಸಮಸ್ಯೆ ಆಗ್ಬಾರ್ದು. ಅಪ್ಪ ನೋಡೋಕೆ ಇಷ್ಟ ಇಲ್ದಿರೋ ಮುಖ ಇಟ್ಕೊಂಡು ನಾನು ಹೇಗ ಊರಿಗೆ ಬರ್ಲಿ? ನಾನು ಬರಲ್ಲ ಚಿಕ್ಕಪ್ಪ. ನಿಂತ್ಕೋ. ಈ ಸಂದರ್ಭನೇ ಉಪಯೋಗಿಸ್ಕೊಂಡು ನೀನ್ ಹೇಳೋ ತರ ವೀರು ಕೇಳೋ ಹಾಗೆ ಮಾಡ್ಕೋತಿದ್ಯಾ? ನೀನು ಸಾಲಿಗ್ರಾಮಕ್ಕೆ ಬರ್ತಾ ಇದೀಯಾ? ಯಜಮಾನ್ರು ಗಂಭೀರವಾಗಿ ನಿಂತು ನೀನ್ ಬಾ ಅಂತ ಕರೀತಾರೆ. ನೀನ್ ಬರ್ತಿದ್ಯಾ ಅಂತ ಅವರೇ ಜಜ್ಮೆಂಟ್ ಕೊಡ್ತಾರೆ. ಹಾಗೆ ನೀವು ಬಗ್ಬೇಡಿ. ಇಲ್ಲ ಅಪ್ಪ,
ನಾನಲ್ಲಿ ಯಾರಿಗೋಸ್ಕರ ಅಂತ ಬರಲಿ? ಅಲ್ಲಿ ನೀನು ಬರ್ತೀಯ ಅಂತ ನಿಮ್ಮ ಅಜ್ಜಿ ಕಾಯ್ತಿರ್ತಾರೆ. ನಿನ್ನ ಅವರು ಚಿಕ್ಕಂದಲ್ಲಿ ನೋಡಿದ್ದು, ಈಗ ನೋಡಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಅವ್ರಿಗೋಸ್ಕರನಾದರೂ ಸಾಲಿಗ್ರಾಮಕ್ಕೆ ಬಾ. ಆಗ ಅವರು ಇನ್ನೊಬ್ರ ಮೇಲೆ ತಗ್ತಾರೆ. ನೀನು ಬಂದರೆ ಅವ್ರಿಗೆ ಖುಷಿ ಆಗುತ್ತೆ, ಇವ್ರಿಗೆ ಖುಷಿ ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ಅದಕ್ಕೆ ನೀವು ಕಿವಿ ಕೊಡ್ಬೇಡಿ. ನಂಗೆ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ಅಪ್ಪ. ನಾನು ಅವ್ರನ್ನ ನೋಡೇ ಇಲ್ಲ. ಇಷ್ಟು ವರ್ಷದಿಂದ ನನಗೆ ಯಾರೋ ಗೊತ್ತಿಲ್ಲದೆ ಇರೋರು ಕಾಯ್ತಿದ್ದಾರೆ ಅಂತ ನಾನು ಬರೋಕ್ಕಾಗತ್ತಾ ಅಪ್ಪ? ಕಣ್ಣೆದುರುಗಡೆ ಇದ್ರು ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕ್ಕಾಗದೆ, ನಿಮ್ಮ ಎದುರುಗಡೆ ನಿಂತ್ಕೊಂಡು ಮಾತಾಡೋಕ್ಕಾಗದೆ ಎಷ್ಟು ವರ್ಷದಿಂದ ನಿಮಗೋಸ್ಕರ ಕಾಯ್ತಿದ್ದೀನಿ ಅಂತ ಗೊತ್ತಾ ಅಪ್ಪ ನಿಮಗೆ? ಅದ್ರ ಬಗ್ಗೆ ನೀವು ಯಾವತ್ತೂ ಯೋಚನೆ ಮಾಡಲಿಲ್ಲ. ಈಗ ಅವ್ರು ಯಾರೋ ನನಗೆ ಗೊತ್ತಿಲ್ಲದೆ ಇರೋರು ನನಗೋಸ್ಕರ ಕಾಯ್ತಿದ್ದಾರೆ ಅಂದ ಮಾತ್ರಕ್ಕೆ ನೀವು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ ಅಪ್ಪ? ನಾನು ಅವ್ರಿಗೆ ನಿನ್ನ ಕರ್ಕೊಂಬರ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ನೀನು ಸಾಲಿಗ್ರಾಮಕ್ಕೆ ಬರೋಕ್ಕೆ ಏನು ಬೇಕೋ ಅದನ್ನು ಹೇಳು, ಮಾಡೋಣ. ಅವರು ಏನೇನೋ ಆಮಿಷ ಹೊಡ್ತಾರೆ ಮೇಡಮ್. ನೀವು ತಲೆ ಕೆಡಿಸ್ಕೋಬೇಡಿ. ಸುಮ್ಮನೆ ಕಣ್ಣು ಮುಚ್ಕೊಂಡು ನಿಮ್ಗೆ ಏನು ಬೇಕೋ ಹೇಗೆ ಬೇಕೋ ಅದ್ರ ಪ್ರಕಾರ ಮಾತಾಡಿ. ಇನ್ನೊಬ್ರಿಗೆ ಖುಷಿ ಆಗುತ್ತೆ ಅಂತನೋ, ಇನ್ನೊಬ್ರು ಕಾಯ್ತಿದ್ದಾರೆ ಅಂತನೋ ನಾನು ಬರಲ್ಲ ಅಪ್ಪ. ನನ್ನ ಜೀವನದಲ್ಲಿ ನಾನು ಏನೇ ಮಾಡಿದ್ರು ಅದರಿಂದ ನಿಮಗೆ ಖುಷಿ ಆಗಬೇಕು ಅಂತ ಆಸೆ ಪಡ್ತೀನಿ. ಪ್ರತಿ ಕ್ಷಣನೂ ನನ್ನ ಮನಸ್ಸಲ್ಲಿ ನೀವೇ ಇದ್ದೀರಾ ಅಪ್ಪ. ನಿಮಗೆ ಸಂತೋಷ ಆಗುತ್ತೆ ಅನ್ನೋದಾದ್ರೆ ಈ ಕ್ಷಣನೇ ನಾನು ನರಕಕ್ಕೆ ಹೋಗೋಕ್ಕೂ ಸಿದ್ಧ ಇದ್ದೀನಿ. ಅಣ್ಣ, ನೀನು ಖುಷಿ ಪಡ್ತೀಯ ಅಂದರೆ ಶ್ರಾವಣಿ ಏನು ಬೇಕಾದರೂ ಮಾಡ್ತಾಳೆ. ಅಲ್ಲ್ಯಾರೋ ಅವಳಿಗೋಸ್ಕರ ಕಾಯ್ತಾ ಇದ್ದಾರೆ ಅಂತಲ್ಲ, ನೀನು ಖುಷಿ ಪಡ್ತೀಯ ಅಂತ. ಶ್ರಾವಣಿ, ನೀನು ಸಾಲಿಗ್ರಾಮ ಬಂದರೆ ನನಗೆ ತುಂಬ ಖುಷಿ ಆಗುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.